54 ವರ್ಷದ ಮಹಿಳೆಗೆ ಗಂಡು ಮಗು ಜನನ. ಹಬ್ಬಬ್ಬಬ್ಬಾ, ಆ ಭಗವಂತ ಈ ವಯಸ್ಸಲ್ಲೂ ಫಲ ಕೊಟ್ಟವನಲ್ಲ. 100 ಕಾಲ ಚೆನ್ನಾಗಿರ್ಲಿ ತಾಯಿ ಮಗು. ರೀ, ಹಾಲು. ಇಲ್ಲ, ಯಾಕೆ ಹಿಂಗೆ ನುಲಿತಾ ಇದೆಯಾ? ಗಂಡನ ಮುಂದೆ ನುಲಿಬೇಕು, ಬಟ್ಟೆ ಹರಿದ್ರೆ ಹೊಲಿಬೇಕು. ಅಲ್ಲ ಕಣೆ, ನಿಮ್ಗೇನಾರು ಈ ವೀರಭದ್ರೇನವ್ರು ಏನಾದ್ರು ಸಿಕ್ಕಿದ್ರ? ಈ ಮಾತೆಲ್ಲ ಎಲ್ಲಿಂದ ಕಲ್ತೆ ನೀನು? ನನ್ನ ಮದುವೆ ಆದ ಹೊಸರಲ್ಲೇ ಕಲ್ತಿದ್ದೆ, ಹೇಳೋದಕ್ಕೆ ಟೈಮ್ ಸಿಕ್ಕಿರ್ಲಿಲ್ಲ ಅಷ್ಟೇ. ಹಾಂ, ನೀನು ಫ್ರೀ ಇದ್ದಿದ್ದೇ ತಪ್ಪಾಗೋಯ್ತು ನೋಡು. ಯಾಕ್ರಿ ಹಂಗಂತೀರ? ಅಲ್ಲ, 54 ವರ್ಷದ ಮಹಿಳೆಗೆ ಮಗು ಆಯ್ತು ಅಂತ ನ್ಯೂಸ್ ಪೇಪರ್ನಾಗ ಓದ್ಬಿಟ್ಟು ಸಂತೋಷ ಪಡ್ತೀರಾ? ನನಗಿನ್ನೂ 44. ಆದರೆ ನಿನ್ನ ಮಾತಿನ ಅರ್ಥ ಏನೇ? ಸುತ್ತಮುತ್ತ ಯಾರೂ ಇಲ್ಲ, ನೀನು ನಾನು ಇಲ್ಲೇ ಎಲ್ಲ, ಬರ್ರಿ ಸನಿಹಕ್ಕೆ. ಲೀಲಾ, ಬಾನು ಮನೇಲೇ ಇದ್ದಾಳೆ ಕಣೆ. ಯಾಕೆ ಹಿಂಗಾಡ್ತಾ ಇದೆಯಾ ನೀನು? ಏನಾದ್ರು ತಿಂದಿಯನೇ? ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷ ಏನು. ಏ, ಬಾನು ಮನೇಲೇ ಇದ್ದಾಳೆ ಕಣೆ. ಏನಾದ್ರು ತಿಂದಿಯನೇ? ಅಲೆಯೋ ಅಲೆ ಎದೆಯೊಳಗೆ, ಸುಖದ ಮಳೆ ಒಳಗೊಳಗೆ, ಬಳಿ ನೀನು ಬಂದಾಗ. ಮನೆಗೆ ಬರೋ ಹೊತ್ತಾಯ್ತು, ಊರಿಗೆ ಪ್ರಸ್ತಾವ ಮಾಡೋಣ ಅಂತ ನಾನು ಹೊರಟಿದ್ರೆ ಇದು ಯಾಕೋ ಕೇಸು ಉಲ್ಟಾ ಆಗ್ತಾ ಇದೆಯಲ್ಲ. ಇನ್ನೊಂದು ಹಾಡು ಹೇಳ. ಹೇಳೆ, ಹಾಡ್ಬಿಟ್ಟು ಸಾಯಿ. ಸುಮ್ಮನಿರೆ. ತಬಾರಿ ಅಂತೆ, ತಬಾರಿ. ನೀವೊಬ್ರು ಹೋಗ್ರಿ. ಏನೋ ಪ್ರೀತಿಯಿಂದ ಮಾತಾಡ್ಸೋಣ ಅಂತ ಬಂದ್ರೆ ಕುರ್ರ ಅಂತೀರ. ಇದನ್ನೇ ಪ್ರೀತಿಯಿಂದ ಕೂತು ಮಾತಾಡ್ಬೋದಲ್ಲೇ. ಇದೇನೇ ಇದು? ಹಾಡು ಹೇಳ್ಕೊಂಡು ನುಲ್ಕೊಂಡು ಚಿತ್ತು. ಸರಿ, ಪ್ರೀತಿಯಿಂದಾನೇ ಕೇಳ್ತೀನಿ. ರೀ, ಮಗ ಸೊಸೆ ಪ್ರಸ್ತಾವ ಇವತ್ತೇ ಆಗ್ಬೇಕಾ? ಅಂದ್ಕೊಂಡೆ ನಾನು. ನೀನು ಹಿಂಗೆ ನುಲ್ಕೊಂಡು ಕುಣ್ಕೊಂಡು ಹಾಡು ಹೇಳ್ಕೊಂಡು ಇದೆಲ್ಲ ಮಾಡ್ತಾ ಇದೆಯಲ್ಲ, ಆಗಲೇ ಅಂದ್ಕೊಂಡೆ ಇದೇನಾದರೂ ಇರುತ್ತೆ ಅಂತ. ನೀನಲ್ಲ ಕಣೆ, ನಿಮ್ಮಪ್ಪ ಮನೆ ಮುಂದೆ ಬಂದು ಸೀಮೆಣ್ಣೆ ಸುರ್ಕೊಂಡು ನಾನು ಸಾಯ್ತೀನಿ ಅಂದರು, ನಾನು ಮಾಡೇ ಮಾಡಿಸ್ತೀನಿ. ಇದು ನಡೆಯುತ್ತೆ. ಹೆಂಗೆ ನಡೆಯುತ್ತೋ ನಾನು ನೋಡ್ತೀನಿ.